ನಮಸ್ಕಾರ. ಇವತ್ತು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ನೋಡ್ತೀವಿ ಕನ್ನಡ ಟುಡೇ ಕನ್ನಡ ಚಾನಲ್. ಪ್ರಿಯ ವೀಕ್ಷಕರೇ, ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಸುಣ್ಣದಹಳ್ಳಿ ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರಾದಂತಹ ಪ್ರಸನ್ನ ಅವರು ನಮ್ಮ ಜೊತೆಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ ಸರ್. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದ್ರೆ ಇಷ್ಟೆಲ್ಲ ಹೋರಾಟ, ವೃತ್ತಿ, ವಿದ್ಯಾಭ್ಯಾಸ, ಜೀವನ ಜನಗಳಿಗೆ ತಲುಪಿಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಸರ್, ಮೊದಲಿಗೆ ನಿಮ್ಮ ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ. ಸರ್, ನಾವು ತರೀಕೆರೆ ತಾಲೂಕು ಲಿಂಗಳ್ಳಿ ಹೋಬಳಿ ನಂದಿ ಗ್ರಾಮದ ಸುಂದಳ್ಳಿ ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರಾಗಿ ಪ್ರಸನ್ನ ಅಂತ ನಮ್ಮ ಹೆಸರು. ನಮ್ಮ ತಂದೆ ಹೆಸರು ಚನ್ನಬಸಪ್ಪ ಅಂತ. ಅವರು ಈಗಿಲ್ಲ, ಅವರು 2 ಬಾರಿ ಸದಸ್ಯರಾಗಿ ಸುಂದಳ್ಳಿ ಪಂಚಾಯತಿಯಲ್ಲಿ 2 ಬಾರಿ ಸದಸ್ಯರಾಗಿ ಅವರು ನಿವೃತ್ತ. ಅವರೀಗ ಅವರು ಸತ್ತೋಗಿರೋದ್ರಿಂದ ಅವರ ಬದಲಿಗೆ ಆ ಸ್ಥಾನವನ್ನು ಈ ನಮ್ಮ ಜನ ನನಗೆ ಅವಕಾಶ ಮಾಡಿಕೊಟ್ಟಿದ್ರು. ಅದಾದ ನಂತರನೂ ಮತ್ತೆ ಉದ್ಯೋಗ ಮಾಡ್ಕೊಟ್ಟಿದ್ರು. ನಮ್ಮ ತಾಯಿ ಹೆಸರು ಜಯಮ್ಮ, ನಮ್ಮ ಅಣ್ಣ ಅವರೊಬ್ರು ಯತೀಶ್ ಅಂತೇಳಿ, ಅವರ ಹೆಂಡತಿ ಹೇಮಾವತಿ ಅಂತೇಳಿ, ಅವರಿಗೆ ಒಬ್ಬರು ಮಗಳು. ನಮ್ಮ ಮನೆಯವರು ಕಾವ್ಯ ಅಂತ. ನನಗೆ 2 ಗಂಡು ಮಕ್ಕಳು. ನಾವು ಒಟ್ಟು ಕುಟುಂಬದಿಂದ ಒಂದೇ ಮನೆಯಲ್ಲಿ ವಾಸವಾಗಿದ್ದೇವೆ. ನನಗೆ ಬೆಂಬಲವಾಗಿ ನಮ್ಮ ಊರಿನ ಜನಗಳು ಬಹಳ ಸಹಕಾರ ಮಾಡಿಕೊಟ್ಟಿದ್ದಾರೆ. ಸರ್, ನಿಮಗೆ ರಾಜಕೀಯಕ್ಕೆ ಬರ್ಬೇಕನ್ಸಿದ್ಯ ಯಾವಾಗ? ಸರ್, ನಾವು ಒಳ್ಳೆ ನಮ್ಮ ತಂದೆಯ ಕೆಲಸವನ್ನು ನೋಡಿ ಆ ತಂದೆಯ ದಾರಿಯನ್ನೇ ನಾವು ತೊಳ್ಕೊಳ್ಳುವುದಕ್ಕೆ ನಮ್ಮ ಊರಿನ ಜನ ನನಗೆ ಬೆಂಬಲ ಕೊಟ್ಟು ಒಂದ್ಸತಿ ರಾಜಕೀಯಕ್ಕೆ ನೀವು ಬರಬೇಕು ಅಂತೇಳಿ ಅಪೇಕ್ಷೆ ಮಾಡಿ ನಮ್ಮನ್ನು ತಗೊಂಬಂದು ನಮ್ಮ ಕೆಲಸವನ್ನು ಅಭಿವೃದ್ಧಿಯನ್ನು ನೋಡಿ ನಮಗೆ ಇನ್ನು ಮುಂದೆ ಅವಕಾಶ ಕೊಡಬೇಕು ಅನ್ನೋ ಒತ್ತಾಯ ಇದ್ರೂ ಸಹ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ 1 ಬಾರಿಯಾಗಿ 2ನೇ ಬಾರಿ ಬೇರೆಯವರಿಗೆ ಬಿಟ್ಕೊಟ್ಟಿದ್ದೀವಿ. ನಾವು ಒಳ್ಳೆ ಕೆಲಸ ಮಾಡಿ ಇವತ್ತು ನಮ್ಮನ್ನ ಮೆಚ್ಕೊಂತೀಯಾರೆ ಜನಗಳು. ಸರ್, ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಡ್ ಬಂದಿದ್ದೀರಾ ಸರ್? ಹೌದು ಸರ್, ಸಮಾಜ ಸೇವೆ, ಉದ್ಯೋಗ ಖಾತ್ರಿ ಆಗಲಿ, ದೇವಸ್ಥಾನ ಆಗಲಿ, ಕಮಿಟಿ ಒಂದು ಮೆಂಬರ್ ಆಗಲಿ, ಸದಸ್ಯಗಳಾಗಲಿ, ಪ್ರತಿಯೊಂದು ಜಾಗದಲ್ಲಿವೆ. ಯಾವುದೇ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ರೆ ಒಂದು ಮನೆಯಲ್ಲಿ ತೀರ್ಮಾನ ಆಗ್ಬೇಕು ಅಂದ್ರೂ ಸಹ ಜನ ನಮ್ಮನ್ನ ಬೆಂಬಲ ಮಾಡಿ ಕರೆದುಕೊಂಡಿಸಿ ಅವರ ಸಣ್ಣ ಪುಟ್ಟ ಸಲಹೆಗಳನ್ನೆಲ್ಲ ನಾವು ತೀರಿಸಿಕೊಟ್ಟಿರೋದ್ರಿಂದ ಇವತ್ತು ಜನ ನಮ್ಮನ್ನ ಬೆಂಬಲಿಸ್ತಾರೆ ಸರ್. ಸರ್, ಪ್ರತಿಯೊಬ್ಬರು ಜೀವನದಲ್ಲಿ ಮಾರ್ಗದರ್ಶಕರು ಇರ್ತಾರಲ್ಲ, ನಿಮ್ಮ ಜೀವನದ ಮಾರ್ಗದರ್ಶಕರು? ಸರ್, ನಮ್ಮ ಜೀವನದ ಮಾರ್ಗದರ್ಶಕರು ಮೊದಲ ಬಾರಿ ನಮ್ಮ ತಂದೆ ತಾಯಿ ನಮಗೆ ಮಾರ್ಗದರ್ಶಕರು, ತಂದೆ ತಾಯಿ. ಅದೇ ಬಿಟ್ಟರೆ ನಮ್ಮ ಊರಿನ ಜನನೇ ಬೆಂಬಲ ನಮಗೆ. ಜನಕ್ಕೋಸ್ಕರನೇ ಜನ ಮಾರ್ಗದರ್ಶಕ ಆಗಿ. ಸರ್, ರಾಜಕೀಯ ಜೀವನದಲ್ಲಿ ಮಾರ್ಗದರ್ಶಕರು? ಸರ್, ರಾಜಕೀಯ ಜೀವನದಲ್ಲಿ ನಾನು ಕಾಂಗ್ರೆಸ್ ಇಂದಾನೇ ಬಂದಿರೋದು. ಕಾಂಗ್ರೆಸ್ ಹೋರಾಡ್ತಾ ಇದೀವಿ. ಈಗ ಹಾಲಿ ಸದಸ್ಯರು ಶ್ರೀನಿವಾಸ್ ಇದ್ದಾರೆ, ಅವ್ರ ಕಡೆಯಿಂದ ತುಂಬಾ ಕೆಲಸನೂ ಮಾಡ್ಕೊಟ್ಟಿದೀವಿ ನಮ್ಮವರಿಗೆ. ಸರ್, ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ? ಸರ್, ಗ್ರಾಮ ಪಂಚಾಯತಿ ಜನ ನಮ್ಮ ಕೆಲಸಗಳನ್ನ ಹಿನ್ನೆಲೆಯನ್ನ ನೋಡಿ ನೀವೊಂದು ಬಾರಿ ಆಗ್ಬೇಕು, ಇಂಥ ಕೆಲಸಗಳು ನಡೆಯುತ್ತವೆ, ನಿಮ್ಮಿಂದ ಒಳ್ಳೆ ಕೆಲಸ ಆಗುತ್ತೆ ಅಂತ ಜನನೇ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ ಸರ್. ಸರ್, ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ? ಸರ್, ಈಗ ಜನನೇ ಆಯ್ಕೆ ಮಾಡಿ ಜನನ ಒತ್ತಾಯದಿಂದ ಇದ್ರೆ ಅದು ಜನಗಳಿಗೋಸ್ಕರನೇ ಆಗ್ಬೇಕು ಅನ್ನೋ ಕೆಲಸ ಇದ್ರೆ ನಾವು ಖಂಡಿತ ತಾಲೂಕ್ ಪಂಚಾಯತ್ಗೆ ಬೇಕಾದ್ರೂ ನಾವು ಮಾಡಕ್ಕೆ ಸ್ಪರ್ಧೆಯಾಗಿ ನಮಗೆ ಈಗ ಪಕ್ಷ ತೀರ್ಮಾನ ಮಾಡಿ ತಾಲೂಕ್ ಪಂಚಾಯತ್ಗೂ ಸಹ ಒತ್ತಾಯ ಮಾಡುತ್ತಿದ್ದಾರೆ. ತಾಲೂಕ್ ಪಂಚಾಯತ್ಗೂ ಸಹ ಹೋಗುವಂತ ಪರಿಸ್ಥಿತಿ ಇದೆ. ಸರ್, ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು? ಸರ್, ಕಾಂಗ್ರೆಸ್ ಇಂದಾನೆ. ಪಕ್ಷ ಅಲ್ಲ, ವೈಯಕ್ತಿಕವಾಗಿ ಪಂಚಾಯತ್ಗೆಯಲ್ಲಿ ಸರ್ ನಾವು ಜನ ಬೆಂಬಲದಿಂದಾನೇ ಮಾಡಿದೀವಿ. ಆಲ್ರೆಡಿ ಈಗ ಪಕ್ಷ ನಮಗೆ ಸಪೋರ್ಟ್ ಮಾಡಿದೆ ಅಂದ್ರೆ ಕಾಂಗ್ರೆಸ್ ಪಕ್ಷ ನಮಗೆ ಸಪೋರ್ಟ್. ಸರ್, ಏನೀ ಕಾಂಗ್ರೆಸ್ ಪಕ್ಷ? ಸರ್, ಬಡವರ ಪಕ್ಷ ಇದು. ಗ್ಯಾರಂಟಿ ಯೋಜನೆಗಳು ಮಾಡಿದೆ, ಶುದ್ಧ ನೀರು ಘಟಕ ಮಾಡಿದೆ, ಪೈಪ್ಲೈನ್ ಮಾಡಿಸ್ಕೊಟ್ಟಿದೀವಿ, ಪ್ರತಿಯೊಂದು ಮನೆಗಳು ಹಾಕ್ಸ್ಕೊಟ್ಟಿದೀವಿ. ಕಾಂಗ್ರೆಸ್ ಇಂದ ಆಗಿರೋಂಥ ಕೆಲಸ ಇನ್ಯಾವುದೇ ಪಕ್ಷದಿಂದ ನಮಗೆ ಖಂಡಿತ ಆಗಿಲ್ಲ. ಸರ್, ನಿಮ್ಮ ಜೀವನದ ಒಂದು ಸಂತೋಷಗಳಿಗೆ ಯಾವುದು? ಸರ್, ನಾವು ಈ ಜೀವನದ ಸಂತೋಷಗಳಿಗೆ ರಾಜಕೀಯಕ್ಕೆ ಇನ್ನೊಬ್ಬರಿಗೆ ಕೆಲಸನ ಯಾವಾಗ ಒಳ್ಳೆ ಕೆಲಸ ಮಾಡ್ತಾ ಹೋಗುತ್ತೆ ಅದೇ ನಮಗೆ ಸಂತೋಷದ ಟೈಮ್. ಸತ್ತು ಸಲ ನಮ್ಮ ತಂದೆಯಿಂದ ನಮ್ಮನ್ನೇ ಸೇರಿ 3 ಸಲ ನಮ್ಮನ್ನ ಗೆಲ್ಸಿರಲ್ಲ, ಇದೇ ಸಂತೋಷದ ದಿನಗಳು ಸರ್ ನಮಗೆ. ಸರ್, ನೀವು ಶಾಲಾ ಕಾಲೇಜಿನಲ್ಲಿ ಹೋರಾಟಗಳು ಮಾಡ್ಕೊಂಡ್ ಬಂದಿದ್ದೀರಾ ಸರ್? ಸರ್, ಖಂಡಿತ ಮಾಡಿದೀವಿ. ನಾವು ಕಾಲೇಜ್ ಹೋಗಿಲ್ಲ ಸರ್, SLC ನಮ್ದು. ಹೈಸ್ಕೂಲಲ್ಲಿ, ಮಿಡ್ಲ್ ಸ್ಕೂಲಲ್ಲಿ ಖಂಡಿತ ನಾವು ಅಧ್ಯಕ್ಷಗಳಾಗಿ ಎಲ್ಲ ಹೋರಾಟಗಳನ್ನು ಸಂಘಟನೆ ಮಾಡಿ, ಒಂದು ಸಂಘ ಸಂಸ್ಥೆಗಳನ್ನು ಮಾಡಿ ಎಲ್ಲ ಒಗ್ಗಟ್ಟಕ್ಕೆ ಸೇರಿಸ್ಕೊಂಡು ನಾವು ಖಂಡಿತ ಮಾಡಿದ್ವಿ. ಸರ್, ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿತ್ತು, ನಿಮ್ಮ ಅವಧಿ ಹೇಗೆ ಪೂರೈಸಿದ್ದೀರಾ? ಸರ್, ಬಾರಿ ಏನು ಸಮಸ್ಯೆ, ಕುಡಿಯೋ ನೀರಿನ ಸಮಸ್ಯೆ, ಶುದ್ಧ ನೀರಿನ ಸಮಸ್ಯೆ, ರೋಡು, ಡ್ರೈನೇಜ್ಗಳು, NRG, ಶೌಚಾಲಯ, ಶಾಲೆ ಕಟ್ಟಡಗಳು ಬಿದ್ದೋಗಿರೋ ಮತ್ತೆ ನಿರ್ಮಾಣಗೊಳಿಸೋದು ವಾಪಸ್ಸಾಗಿ, ಇಂಥ ಪ್ರತಿಯೊಂದನ್ನು ನಾವು ಸಪೋರ್ಟ್ ಮಾಡಿದ್ದೀವಿ ಸರ್. ಸರ್, ರುದ್ರಭೂಮಿ ಸಮಸ್ಯೆ ಇತ್ತ ನಿಮ್ಮ ಅವಧಿ? ರುದ್ರಭೂಮಿಲಿ ಸರ್ ಈಗಲೂ ಸಹ 2 ಎಕರೆ 3 ಎಕರೆ ನಾವು ನಮ್ಮ ಈಗ ಕಾಂಗ್ರೆಸ್ ಪಕ್ಷದಿಂದಾನೇ ಈಗಲೂ ಸಹ ನಾವು ಅಧಿಕಾರದಲ್ಲಿ ಹಾಕಿಸ್ಕೊಟ್ಟಿದ್ದೀವಿ ಸರ್. ಇವಾಗ ಹಾಲಿ ಮತ್ತೆ ಸಮಸ್ಯೆ ಇದೆ ನಿಮ್ಮ ಗ್ರಾಮ? ಸಮಸ್ಯೆಗಳು ಇನ್ನೇನು ಮನೆ ಸಣ್ಣ ಪುಟ್ಟ ಕೊರತೆಗಳು ಅಷ್ಟೇ ಇದ್ರೆ ಅವನ್ನೆಲ್ಲ ನಿರ್ವಹಿಸಿ. ಅನುದಾನಗಳು ಬರ್ತಿಲ್ಲ ಸರ್. ಈಗ ಸ್ವಲ್ಪ ಅನುದಾನಗಳೇ ಆಗ್ಲಿ ಮತ್ತೊಂದೇ ಆಗ್ಲಿ ಈ ಮನೆಗಳಿಗೆ ಸಮಸ್ಯೆ ಇರೋದ್ರಿಂದ ಇವನ್ನೆಲ್ಲ ನಿರ್ವಹಿಸಬೇಕಾಗಿ ಈಗ ಮುಂದಕ್ಕೋಸ್ಕರ ನಮ್ಗೆ ಕೇಳ್ಕೊಂತೀಯಾರ ಇನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ ಸರ್. ಸರ್, ಕೊನೆ ಪ್ರಶ್ನೆ, ಜನ ನಿಮ್ಗೆ ಮತ ಹಾಕಿದಲ್ಲ, ಅವೇನು ಬಯಸ್ತೀರಾ ಸರ್? ಸರ್, ಜನಕ್ಕೋಸ್ಕರ ನಾವು ಕೈ ಮುಗಿದು ಅವರಿಗೆ ಕೇಳ್ಕೊಂತಿದೀವಿ. ಅವ್ರು ಹೇಳಿದ ಹವಾಲುಗಳನ್ನು ತೀರಿಸಿದೀವಿ. ಮುಂದೆ ಅದೇ ಹವಾಲುಗಳನ್ನು ನಾವು TP ಅವರಿಗೂ ನಮ್ಮನ್ನು ಕಳ್ಸಕ್ಕೆ ಸಹಕಾರ ಮಾಡ್ತೀವಿ ಅಂತ ಒತ್ತಾಯಿಸಿದ್ದಾರೆ. ಅವ್ರ ಏನೇ ಹವಾಲುಗಳಿದ್ರು ನಾವು ತೀರಿಸ್ತೀವಿ ಅಂತೇಳಿ ಅವರಿಗೆ ದಯವಿಟ್ಟು ಕೋಟಿ ನಮಸ್ಕಾರಗಳನ್ನು ಮಾಡ್ತೀವಿ ಸರ್. ಸರ್, ನಮ್ಮ ಜೊತೆ ಚರ್ಚಿಸಿ ನಿಮಗೂ ಕೂಡ ಧನ್ಯವಾದಗಳು ಸರ್. ಸರಿ, ಧನ್ಯವಾದಗಳು.